ಹಾಯ್ ಹಲೋ ನಮಸ್ಕಾರ. ಇವತ್ತು ಕರ್ನಾಟಕ ಟಿ ಇ ಟಿ ಐತ್ರಿ 2025 7/11/2026 ಕರ್ನಾಟಕ ಟಿ ಇ ಟಿ ಐತಿ. ಆ ಟಿ ಇ ಟಿ ಒಳಗೆ ಇವತ್ತು ಫಸ್ಟ್ನೇ ಪೇಪರ್ ಆತ್ರಿ. ಅದ್ರೊಳಗೆ ಯಾವ ವಿಷಯ ನೋಡಿದ್ರೆ ಗಣಿತ ನೋಡ್ರಿ. ಗಣಿತ ಅದು ಕನ್ನಡ ಮೀಡಿಯಮ್ ಗಣಿತ. ಸರಿಯಾದ ಉತ್ತರ 91ನೇ ಪ್ರಶ್ನೆ. ಆಯತ ಗಣದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಿರ್ತದೆ ಎಂಬುದನ್ನು ಕೇಳಿದ್ದಾರೆ. ಎಷ್ಟಿರ್ತಾರೆ? 6 ಇರ್ತವೆ. ತದನಂತರ 92ನೇದು 28x⁴ y⁵ ಮತ್ತು 49x⁵ y⁴ ಮತ್ತು ಮಹತ್ವದ ಸಾಮಾನ್ಯ ಅಪವರ್ತ್ಯವು ಯಾವುದು ಅಂತ ಕೇಳಿದ್ರೆ ಸರಿ ಉತ್ತರ ಯಾವುದಾಕೈತೆ ಅಂದ್ರೆ ಎರಡನೇ ಸರಿಯಾದ ಉತ್ತರ ಆಗ್ತದೆ 7x⁴ 7y⁴ ಎಂಬ ನಿಯಮ ಸರಿಯಾಗಿ ಉತ್ತರ ಆಗಿರ್ತದೆ. ಅದೇ ರೀತಿ 93ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ರೆ ಫಸ್ಟ್ ಒನ್ ರೀ, ಒಂದು ತ್ರಿಭುಜವು 2 ಲಂಬಕೋನ ಹೊಂದಿರ್ತದೆ. ಸೆಕೆಂಡ್ ಒನ್, ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರ್ತದೆ. ಥರ್ಡ್ ಒನ್, ಒಂದು ತ್ರಿಭುಜವು 2 ಲಘು ಕೋನ ಹೊಂದಿರ್ತದೆ. ಸರಿಯಾದ ಉತ್ತರ ಯಾವುದಂದ್ರೆ ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರ್ತದೆ ಎಂಬುದನ್ನು ಸರಿಯಾದ ಉತ್ತರ. 94ನೆಯ ಪ್ರಶ್ನೆ. ಬ್ರಾಕೆಟ್ 1/3/10 3ರ ಬೆಲೆ ಎಷ್ಟೇ ಇರ್ತದೆ ಎಂಬುದನ್ನು ತಿಳಿಸಿರಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದ್ರೆ 197/1000 ಎಂಬುದನ್ನು ಸರಿಯಾದ ಉತ್ತರವಾಗಿರ್ತದೆ. ಅದೇ ರೀತಿ 95ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಅಂತ ಕೇಳಿದ್ದಾರೆ. ಅದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ 2ನೇ ಸರಿಯಾದ ಉತ್ತರ ಆಗಿರ್ತದೆ. ನೀವು ಯಾವ್ದು ಹಾಕಿರಿ ಕನ್ಫರ್ಮ್ ಮಾಡ್ಕೊರಿ. 2x - 3 = 5x + 6 ಎಂಬ ನಿಯಮ ಸರಿಯಾದ ಉತ್ತರ. 96ನೇ ಪ್ರಶ್ನೆ. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗದ ಸಂಖ್ಯೆಯ ನಡುವಿನ ವ್ಯತ್ಯಾಸವು ಎಷ್ಟಾಗಿರ್ತದೆ ಎಂಬುದನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ 4ನೇ ಸರಿಯಾದ ಉತ್ತರ. ಸರಿ ಉತ್ತರ 6 ಆಗಿರ್ತದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ 97ನೆಯ ಪ್ರಶ್ನೆ. 97ನೆಯ ಪ್ರಶ್ನೆಯಲ್ಲಿ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಗರಿಷ್ಠ ಎಷ್ಟು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎಷ್ಟಂದ್ರೆ 3 ಸರಿಯಾದ ಉತ್ತರ. ಅದರಲ್ಲಿ ಆನ್ಸರ್ ಎಷ್ಟಂದ್ರೆ 2. ಸರಿಯಾದ ಉತ್ತರ 2 ಆಗಿರ್ತದ ಎಂಬುದನ್ನು ನೋಡ್ಬೋದು. 98ನೆಯ ಪ್ರಶ್ನೆ. 4y² - 3y³ + 9y⁻7 ಬಹು ಪದಯುಕ್ತಿಯ ಡಿಗ್ರಿ ಯಾವುದಂತ ಕೇಳಿದ್ದಾರೆ. ಅದೇ ರೀತಿ ಸರಿಯಾದ ಉತ್ತರ ಯಾವುದಾಗಬಹುದು ಅಂದ್ರೆ 2ನೇ ಸರಿಯಾದ ಉತ್ತರ 7 ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿಯ 99ನೆಯ ಪ್ರಶ್ನೆ. 7/19 ಸಮನಾದ ಭಾಗಲಬ್ಧ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ 3ನೇ ಸರಿಯಾದ ಉತ್ತರ 21/57 ನಿಯಮ ಸರಿಯಾಗಿರ್ತದೆ. ಅದೇ ರೀತಿ 100ನೆಯ ಪ್ರಶ್ನೆಗೆ ಬ್ರಾಕೆಟ್ -3 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ -6 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ -2 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ -1 ಬ್ರಾಕೆಟ್ ಕ್ಲೋಸ್ ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಬೆಲೆ ಎಷ್ಟಂದ್ರೆ 36 ಎಂಬುದನ್ನು ಸರಿಯಾದ ಉತ್ತರ. ಅದೇ ರೀತಿ 101ನೆಯ ಪ್ರಶ್ನೆ. ಬ್ರಾಕೆಟ್ 2, -5 ಬಿಂದು ಕ್ಯಾರ್ಟೀಸಿಯನ್ ಸಮತಲದ ಮತ್ತು ಚತುರ್ಥಕದಲ್ಲಿರುತ್ತದೆ. ಸರಿಯಾದ ಉತ್ತರ ಯಾವುದಾಕಂದ್ರೆ 4th ಒನ್ ಸರಿಯಾದ ಉತ್ತರ 4 ಚತುರ್ಥಕ ಅಲ್ಲಿರ್ತದೆ ಎಂಬುದನ್ನು ಇಲ್ಲಿ ತಿಳಿಬೋದು. ಅದೇ ರೀತಿ 102ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಕೈತೆ ಅಂದ್ರೆ 130 ಅಂದ್ರೆ 3ನೇ ಸರಿ ಆಗ್ತದೆ. 130 ಡಿಗ್ರಿ ಸರಿಯಾದ ಉತ್ತರ ಆಗಿರ್ತದೆ. ನೀವು ನೋಡ್ಕೊರಿ ಎಕ್ಸಾಮ್ನಲ್ಲಿ ಯಾವ್ದು ಹಾಕಿದ್ದೀರಿ ಎಂಬುದನ್ನು ನೋಡಿರಿ. ಅದೇ ರೀತಿ 103 ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB = 2x + 3 ಮತ್ತು AD = 3x - 2 ಆದಾಗ ಎಕ್ಸ್ನ ಬೆಲೆಯು ಎಷ್ಟು ಎಂಬುದನ್ನು ಕೇಳಿದ್ದಾರೆ. ಅದೇ ರೀತಿ ಈ ನಿಯಮಕ್ಕೆ ತಕ್ಕಂತೆ ಸರಿಯಾದ ಉತ್ತರ ಯಾವುದಂದ್ರೆ 4th ಒನ್ ಸರಿಯಾದ ಉತ್ತರ. ಸರಿ ಉತ್ತರ ಯಾವುದಂದ್ರೆ 5 ನಿಯಮ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 104ನೆಯ ಪ್ರಶ್ನೆ ನೋಡಿದಾಗ ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುತ್ತದೆ. ಒಂದು ವೃತ್ತಾಕಾರ ತ್ರಿಜ್ಯಾಂತರ ಖಂಡದಲ್ಲಿರುವ
ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟು ಎಂಬುದನ್ನು ಕೇಳಿದ್ದಾರೆ. ಎಷ್ಟಾಗಿರ್ತದ? 22 ಸೆಂಟಿಮೀಟರ್ಗಳ ಕಂಸ ಉದ್ದಗಳನ್ನು ಆಗಿರ್ತದೆ. ಆ ನಿಯಮಕ್ಕೆ ತಕ್ಕಂತೆ 22 ಸೆಂಟಿಮೀಟ್ರ್ ಆಗಿರ್ತದೆ. ನೆಕ್ಸ್ಟ್ ಒನ್ ಯಾವ್ದು ನೋಡ್ರಿ, 105ನೇ ಪ್ರಶ್ನೆ ನೋಡಿದಾಗ 135 ಡಿಗ್ರಿ ಅಳೆಯುವ ಕೋನ ಸರಳ ಪೂರಕ ಕೋನವು ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನದ ಪೂರಕದ ಮೊತ್ತವು ಸಾಂಘೀಕರಣವಾಗಿ ಈ ರೀತಿಯಲ್ಲಿ ಕೋನದ ನಿಯಮವನ್ನು ತಿಳಿಯಬಹುದು ಎಂಬುದನ್ನು ಇಲ್ಲಿ ನೋಡಬಹುದು. ಸರಿಯಾದ ಉತ್ತರ ಯಾವುದಾಗಿರ್ತದೆ? ಒಂದು ಲಂಬ ಕೋನ ಆಗಿರ್ತದೆ ಎಂಬುದನ್ನು ತಿಳಿಬಹುದು. 106ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಸೆಕೆಂಡ್ ಒನ್ AB = CD ನಿಯಮ ಸರಿಯಾದ ಉತ್ತರ. ಅದೇ ರೀತಿ 107ನೇ ಪ್ರಶ್ನೆಗೆ ಸರಿಯಾದ ಉತ್ತರ 0.54 P/Q ರೂಪದಲ್ಲಿ ಇರ್ತದೆ. ಸರಿಯಾದ ಉತ್ತರ 6/11 ನಿಯಮ ಸರಿಯಾಗಿರ್ತದೆ. ತದನಂತರ 108ನೇ ಪ್ರಶ್ನೆಗೆ ಸರಿಯಾದ ಉತ್ತರ 60 ಆಗಿರ್ತದೆ, ಎರಡನೇ ಸರಿಯಾದ ಉತ್ತರ. ಅದೇ ರೀತಿ 109ನೇ ಪ್ರಶ್ನೆ 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿರ್ತದೆ ಎಂಬುದನ್ನು ಕೇಳಿರ್ತಾರೆ. ಸರಿಯಾದ ಉತ್ತರ ಎಷ್ಟಾಗಿರ್ತದೆ? ಒಂದನೇದು ಸರಿಯಾಗಿರ್ತದೆ, 2772 ಸೆಂಟಿಮೀಟರ್ ಸ್ಕ್ವೇರ್ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. 110ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗಿರ್ತಾರೆ? 75 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ನೀವು ಯಾವುದಾಗಿರಿ ಎಂಬುದನ್ನು ನೋಡ್ಕೊರಿ. 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ 1 ಆಗಿರ್ತದೆ. 5/9 ನಿಯಮ ಸರಿಯಾಗಿರ್ತದೆ. 112ನೇ ನಿಯಮ 112ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ 1ನೇದು ಸರಿಯಾಗಿದೆ ಉತ್ತರ ಆಗಿರ್ತದೆ. ನೀವು ಯಾವ್ದು ಹಾಕಿರಿ ಎಂಬುದನ್ನು ನೋಡ್ಕೊರಿ. ತದನಂತರ 113ನೇ ಪ್ರಶ್ನೆ ಸರಿಯಾದ ಉತ್ತರ 3 ಸೆಂಟಿಮೀಟರ್ ಆಗಿರ್ತದೆ. ನೀವು ಯಾವ್ದು ಹಾಕಿರಿ ಎಂಬುದನ್ನು ನೋಡ್ಕೊರಿ. ಅದೇ ರೀತಿ 114ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ 30 ಸೆಂಟಿಮೀಟರ್ ಆಗಿರ್ತದೆ. 115ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇದ್ರಿ 80 ಆಗಿರ್ತದೆ. ಅದೇ ರೀತಿ 116ನೇದ್ರಿ ಎಷ್ಟಾಗಿರ್ತದೆ ಅಂದ್ರೆ ಆವೃತ್ತಿಗೊಂಡಿರುವ ಪ್ರಶ್ನೆ ವಿಧ ಈ ಸರಿಯಾಗಿರ್ತದೆ. ಅದೇ ರೀತಿ 117ನೇದು ಎಷ್ಟು ಸರಿಯಾದ ಉತ್ತರ ಅಂದ್ರೆ ಊಹಾ ಕಲ್ಪನೆ 4ನೇ ಸರಿಯಾಗಿರ್ತದೆ. ಊಹಾ ಕಲ್ಪನೆ ಎಂಬುದನ್ನು ಸರಿ ಆಗಿರ್ತದೆ. ಆ ನಿಯಮದಲ್ಲಿ ನಾವು ನೋಡಿರ್ಬೋದು. 118ನೇದು ಯಾವುದಂದ್ರೆ 3ನೇ ಸರಿಯಾಗಿರ್ತದೆ, ಅನುಗಮನ ಮತ್ತು ವಿಧಾನ. 119ನೇದು ಯಾವುದಂದ್ರೆ ವಿವರಿಸುವ ಹಂತ ಆಗಿರ್ತದೆ. 120ನೇದು ಯಾವುದಾಗಿರ್ತದೆ ಅಂದ್ರೆ ಪ್ರಾಥಮಿಕ ಹಂತ ಮತ್ತು ಗಣಿತ ಕಲಿಕೆಯಲ್ಲಿ ಸೇರಿಸಿರತಂಥ ಸಂಗತಿ ಯಾವುದಂದ್ರೆ ಭಾಷಾ ಬೆಳವಣಿಗೆ ಎಂಬುದು ನಿಯಮ ಸರಿಯಾಗಿರ್ತದೆ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.